ಎಲ್ಲ ಅಭಿಮಾನಿಗಳಿಗೆ ನಾನು ಪೂರ್ವಕವಾದ ಅಭಿನಂದನೆಗಳನ್ನು ತಿಳಿಸ್ತೀನಿ. ಭಾಳ ವರ್ಷದ 15 ವರ್ಷದ ಒಂದು ಹೋರಾಟ ಮೈಸೂರಲ್ಲಿ ಒಂದು ಅತ್ಯುತ್ತಮವಾದ ಸ್ಮಾರಕ ಆಗಿದೆ. ಬೆಂಗಳೂರು ಪುಣ್ಯಭೂಮಿಯಿಂದ ಬೆಂಗಳೂರಿಗೆ ತುಂಬ ಅಭಿಮಾನಿಗಳಿಗೆ ನಿರಾಶೆ ಆಗಿದೆ. ಕರ್ನಾಟಕ ರತ್ನ ಪ್ರಶಸ್ತಿ ಪಡೆಯೋದಕ್ಕೆ 15 ವರ್ಷ ತಗೊಂಡು. ಯಾಕೆಂದರೆ ವಿಷ್ಣುವರ್ಧನ್ ಅವರು ರಾಜ್ಕುಮಾರ್ ಜೊತೆ ಏನು ಕನ್ನಡಕ್ಕೆ ಲೋಕ ಚಳವಳಿ ಇರ್ಬೋದು, ಆವಾಗ ವಿಷ್ಣುವರ್ಧನ್ ಸಹ ಜೊತೆಯಲ್ಲಿ ಸಹ ಕನ್ನಡಕ್ಕಾಗಿ ಹೋರಾಟ ಮಾಡಿದ್ದಾರೆ. ಆದರೆ ಅವ್ರಿಗೆ ರಾಜ್ಕುಮಾರ್ ಕೊಟ್ಟಾಗಲೇ ಈ ವಿಷ್ಣುವರ್ಧನ್ ಅವರು ಕರ್ನಾಟಕ ರತ್ನ ಪ್ರಶಸ್ತಿ ಕೊಡಬೇಕಾಯಿತು ಮತ್ತು ಸುಮಾರು ಪ್ರಶಸ್ತಿಗಳು ಪದ್ಮಶ್ರೀ ಪದ್ಮಭೂಷಣ ಎಲ್ಲ ಬರಬೇಕಾಗಿತ್ತು. ಆದರೂ ವಿಷ್ಣುವರ್ಧನ್ ಅವರು ಯಾವುದೇ ಪ್ರಶಸ್ತಿಗಳಿಗೆ ಆಸೆ ಪಟ್ಟಿರ್ತಾರೆ. ಅವ್ರು ಹೇಳೋರು ಮೊದಲಿಂದ ನನಗೆ ಅಭಿಮಾನಿಗಳೇ ಇರೋದು, ಅವರೇ ನನಗೆ ಪ್ರಶಸ್ತಿ. ಅಭಿಮಾನಿಗಳಿಗೆ ಕೊಡೋ ಪ್ರಶಸ್ತಿಗಿಂತ ನನಗೆ ಯಾರು ಪ್ರಶಸ್ತಿ ಬೇಡ ಅಂತ. ಆದರೆ ಒಂದು ಮಾತು ಹೇಳ್ತೀನಿ ಕೇಳಿ, ಕೆಟ್ಟವ್ರಿಗೆ ಎಲ್ಲನೂ ಕೊಟ್ಬಿಡ್ತಾನೆ, ಕೊನೆಯಲ್ಲಿ ಕೈ ಬಿಡ್ತಾನೆ. ಆದರೆ ವಿಷ್ಣುವರ್ಧನ್ ಒಳ್ಳೆಯವರು, ಎಲ್ಲನೂ ಪಡ್ಕೊತಾರೆ, ಬೇಜಾರು ಮಾಡ್ಕೋಬೇಡಿ. ಪ್ರತಿಯೊಂದೂ ಪಡ್ಕೊಂಡು ಬರ್ತಾ ಇದ್ದಾರೆ. ಯಾರು ಏನು ಮಾಡ ಒಳ್ಳೆಯವ್ರಿಗೆ ಯಾವತ್ತಿದ್ರು ಕೊನೆಯಲ್ಲಿ ಕೈ ಹಿಡಿದ್ರೆ ಶಾಶ್ವತವಾಗಿ ಎಲ್ಲ ಸಿಗುತ್ತೆ. ನೋಡಿ, ಮೈಸೂರು ಒಳ್ಳೆ ಸ್ಮಾರಕ ಸಿಕ್ಕಿದೆ. ಅವ್ರು ಹೇಳ್ತಾ ಇದ್ರು, ಅವ್ರು ಯಾವಾಗಲೂ ಒಂಟಿ ಬೇರೆ, ಯಾಕೆಂದ್ರೆ ಗೊತ್ತಿತ್ತು ಅವ್ರಿಗೆ ಎಲ್ಲ ಮೊದಲಿಂದನೂ ಅನ್ಯಾಯ ಆಗ್ತಾ ಇತ್ತು. ಅದಕ್ಕೆ ದೇವರೇ ಅವ್ರಿಗೆ, ಅವರೇನು ಏನು ನನಗೆ ಬೇರೆ ಹಾಕಿ ಕೇಳಿರಲಿಲ್ಲ, ದೇವರೇ ಅವ್ರಿಗೆ ಸಪ್ರೇಟಾಗಿ ಕೊಡ್ತಿದ್ರೆ. ಮೈಸೂರಲ್ಲಿ ಸಪ್ರೇಟಾಗಿ ಸ್ಮಾರಕ ಆಗಿದೆ, ಬೆಂಗಳೂರಲ್ಲೂ ಪುಣ್ಯಭೂಮಿ ಆಗೇ ಆಗುತ್ತೆ, 100% ಆಗುತ್ತೆ, ಯಾರೂ ತಡೆಯೋಕ್ಕಾಗಲ್ಲ. ಸುದೀಪ್ ರವರು ಅರ್ಧ ಎಕರೆ ಜಮೀನು ತೊಗೊಂಡಿದ್ದಾರೆ, ಅಲ್ಲೊಂದು ದೇವಸ್ಥಾನ ಆಗುತ್ತೆ. 2800ರಿಂದ 900 ಪ್ರತಿಭೆಗಳು ಇಡೀ ಕರ್ನಾಟಕದಲ್ಲಿ ಅದು ವಿಷ್ಣುವರ್ಧನ ಮಾತ್ರ ಆಗಿದೆ. ಬೇರೆ ಯಾರು ತಿಳ್ಕೊಳ್ಳಿ, ಅಭಿಮಾನಿಗಳೇ ಆಟೋಮೆಟಿಕ್ಕಾಗಿ ವಿಷ್ಣುವರ್ಧನ್ಗೆ ಎಲ್ಲ ಸಿಗ್ತಾ ಇದೆ. ಒಳ್ಳೆ ಇವ್ರು ಯಾರು ಏನು ತಪ್ಸೋಕ್ಕಾಗಲ್ಲ. ಅವ್ರು ಯಾವತ್ತೂ ರಾಜಕಾರಣ ಮಾಡೋರಲ್ಲ, ಹೇಳೋರು ಮೊದಲಿಂದನವರು. ಒಳ್ಳೇದು ಮಾಡೋಕ್ಕೆ ಯಾಕೆ ರಾಜಕಾರಣ ಬೇಕು ಅಂತ. ಅವ್ರು ಯಾವ ಪಕ್ಷದಲ್ಲೂ ಬರ್ತಿಲ್ಲ, ಯಾವ ಪಕ್ಷದ ಜೊತೆನೂ ಇರಲಿಲ್ಲ, ಯಾವ ಪಕ್ಷಕ್ಕೂ ಸಪೋರ್ಟು ಮಾಡಿಲ್ಲ. ಅವರು ಒನ್ಲಿ ನ್ಯಾಯ ನೀತಿಗೋಸ್ಕರ ಹೋರಾಟ ಮಾಡ್ತಿದ್ದು, ಎಲ್ಲ ಅಭಿಮಾನಿಗಳಿಗೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡ್ತಿದ್ದು. ಅವರು ಬಲಗೈ ಕೊಟ್ಟಿದ್ದು ಎಡಗೈ ಗೊತ್ತಿಲ್ಲ, ಎಡಗೈ ಕೊಟ್ಟಿದ್ದು ಬಲಗೈ ಗೊತ್ತಿಲ್ಲ. ಅವ್ರು ಏನೇ ಮಾಡಿದ್ರು ನಾನು ಕೊಟ್ಟಿದ್ದು ಎಲ್ಲ ಅಭಿಮಾನಿಗಳು ಕೊಟ್ಟಿರೋದು, ನಾನೇ ಅದನ್ನು ಕೊಡೋಕ್ಕೆ ಮಾಡ್ಕೊಂಬಂದಿರುವಂಥದ್ದು. ಅಭಿಮಾನಿಗಳಿಗೆ ಯಾಕೆ ಎಲ್ಲ ನೋಡ್ರಿ, ವಿಷ್ಣುವನ್ನು ದೇವರನ್ನೇ ಸತ್ತಿಲ್ಲ, ಶರೀರ ಮಾತ್ರ ಹೋಗಿದೆ, ಶಾರೀರ ನಿಮ್ಮೆಲ್ಲರ ಜೊತೆ ಇದೆ. ಶಾರೀರ ನಿಮ್ಮೆಲ್ಲರ ಜೊತೆ ಇದೆ. ಅದರಿಂದ ಅಭಿಮಾನಿಗಳು ದಿನೇ ದಿನ ಜಾಸ್ತಿ ಆಗ್ತಾರೆ. ಅವು ಮೊನ್ನೆ ಧ್ವಂಸ ಮಾಡೋದು ಏನಾಯ್ತು, ಇದು ಅಭಿಮಾನಿಗಳು ಜಾಸ್ತಿ ಆಗ್ತಾರೆ. ಅದರಿಂದ ಯಾರು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಅಭಿಮಾನಿಗಳಿಗೆಲ್ಲ ಸಿಗುತ್ತೆ, ಸಿಗೋದನ್ನ ಯಾರು ತಪ್ಸೋಕ್ಕಾಗೋದಿಲ್ಲ. ಇವತ್ತೇ ಉದಾಹರಣೆಗಳು ನೋಡಿ, ಎಲ್ಲ ಇವತ್ತು ಇಡೀ 75ನೇ ಸಂಭ್ರಮ ಇಡೀ ಕರ್ನಾಟಕ ಮೂಲೆಯಲ್ಲೂ ನಡೀತಾ ಇದೆ. ಇವತ್ತು ಮೈಸೂರಲ್ಲಿ ಒಂದು ಕಡೆ 100-150 ಕಡೆ ಕಾರ್ಯಕ್ರಮ ನಡೀತಾ ಇದೆ. ಅದೇ ಸಾಕ್ಷಿ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ. ವಿಷ್ಣುವರ್ಧನ್ಗೆ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ. ಯಾರು ಏನು ಮಾಡೋಕ್ಕಾಗಲಿಲ್ಲ. ಅದು ಸತ್ಯ ಗೆಲ್ಲುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ನನ್ನ ಪ್ರೀತಿ ಅಭಿಮಾನಿಗಳಿಗೆ ಮತ್ತೊಮ್ಮೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಜೈ ಕನ್ನಡ. ಪಾರ್ಥಸಾರಥಿ, ಮೈಸೂರು ವಿಷ್ಣು ಅಭಿಮಾನಿಗಳ ಒಕ್ಕೂಟ ಸಂಘದ ಅಧ್ಯಕ್ಷ.